ಜಾತಿ ಗಣತಿ ಸರ್ವೆ ಭವಿಷ್ಯ ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಹೈಕೋರ್ಟ್ನಲ್ಲಿ ಸದ್ಯ ಜಾತಿ ಗಣತಿಯ ರಿಟ್ ಅರ್ಜಿಯ ವಿಚಾರಣೆ ನಡೀತಾ ಇದೆ. ನೋಡಿ, ಒಂದಷ್ಟು ಗೊಂದಲಗಳು ಆಕ್ಷೇಪಗಳ ನಡುವೆ ಸರ್ವೆ ಕಾರ್ಯವನ್ನ ಸರ್ಕಾರ ಶುರು ಮಾಡಿದೆ. ಮತ್ತೊಂದು ಕಡೆ ಇದಕ್ಕೆ ತಡೆಯಾಜ್ಞೆ ನೀಡಬೇಕು ಅಂತೇಳಿ ಕೋರಿ ಸಲ್ಲಿಸಿರುವಂತಹ ರಿಟ್ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಜಾತಿ ಗಣತಿ ರಿಟ್ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಜಾತಿ ಗಣತಿಗೆ ಮಧ್ಯಂತರ ತಡೆ ನೀಡಬೇಕಾ ಬೇಡವಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತಹ ಪ್ರಬಲವಾದ ವಾದ ಪ್ರತಿವಾದ ನಡೀತಾ ಇದೆ ಹೈಕೋರ್ಟ್ನಲ್ಲಿ. ಹೈ ವೋಲ್ಟೇಜ್ ವಾದ ಪ್ರತಿವಾದ. ಸಿಜೆ ವಿಭು ಬಕ್ರು ನ್ಯಾಯಮೂರ್ತಿ ಸಿಎಂ ಜೋಶಿ ಪೀಠದಲ್ಲಿ ವಿಚಾರಣೆ ಆಗ್ತಾ ಇದೆ. ವಿಭಾಗೀಯ ಪೀಠ ಅರ್ಜಿದಾರರ ಪರ ಹಿರಿಯ ವಕೀಲ ಪ್ರಭುಲಿಂಗ್ ನಾವದಗಿ ವಾದ ಮಂಡಿಸ್ತಾ ಇದ್ದಾರೆ. ಅರ್ಜಿದಾರರ ಪರ ಹಿರಿಯ ವಕೀಲ ಅಶೋಕ್ ಹಾರನಹಳ್ಳಿ ಅವರು ವಾದ ಮಂಡಿಸ್ತಾ ಇದ್ದಾರೆ. ವಾದ ಪ್ರತಿವಾದ ಹೈ ವೋಲ್ಟೇಜ್ ಲೆವೆಲ್ ಅಲ್ಲಿ ನಡೀತಾ ಇದೆ. ಯಾಕಂತಂದ್ರೆ ತಡೆ ಕೊಡಬೇಕು ಅಂತೇಳಿ ಒಂದ್ ಕಡೆ ವಾದ, ಮತ್ತೊಂದ್ ಕಡೆ ಕೊಡಬಾರ್ದು ಅಂತೇಳಿ ಪ್ರತಿವಾದ. ಸದ್ಯ ಹೈಕೋರ್ಟ್ ನಲ್ಲಿ ನಡೀತಾ ಇರುವಂತಹ ವಾದ ಪ್ರತಿವಾದ ಹೇಗಿದೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಅರ್ಜಿದಾರರ ಪರ ಹಿರಿಯ ವಕೀಲ ಅಶೋಕ್ ಹಾರನಹಳ್ಳಿ, ಕೇಂದ್ರ ಸರ್ಕಾರ ಈಗಾಗಲೇ ಮಾರ್ಚ್ 1, 2027ರಿಂದ ಜನಗಣತಿಯನ್ನ ನಡೆಸ್ತಾ ಇದೆ. ಜನಗಣತಿಯ ಸಂದರ್ಭದಲ್ಲೇ ಜಾತಿ ಗಣತಿ ನಡೆಸೋದಕ್ಕೆ ನಿರ್ಧರಿಸಲಾಗಿದೆ. ರಾಜ್ಯ ಸರ್ಕಾರಗಳ ಗಣತಿ ಉದ್ದೇಶದ ಬಗ್ಗೆ ಒಂದಷ್ಟು ಹಲವು ಅನುಮಾನಗಳಿದೆ. ಹೀಗಾಗಿಯೇ ಕೇಂದ್ರ ಸರ್ಕಾರ ದೇಶಾದ್ಯಂತ ಗಣತಿಯನ್ನ ನಡೆಸಬೇಕು ಅಂತ ನಿರ್ಧರಿಸಿದೆ. 2015ರಲ್ಲಿ ರಾಜ್ಯ ಸರ್ಕಾರ ಮಾಡಿದ ಸರ್ವೆಯನ್ನ ಪ್ರಶ್ನಿಸಲಾಗಿತ್ತು. 2024ರಲ್ಲಿ ಸಲ್ಲಿಸಿದ ಸರ್ವೆ ವರದಿಯ ಸ್ಥಿತಿ ಏನಾಗಿದೆ ಅನ್ನುವಂಥದ್ದು ತಿಳಿದಿಲ್ಲ. ಹಿಂದೆ 150 ಕೋಟಿ ರೂಪಾಯಿಗಳಲ್ಲಿ ಸರ್ವೆ ಆಗಿತ್ತು. ಈಗ ಮತ್ತೆ 420 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ವೆ ಕಾರ್ಯ ಆಗ್ತಾ ಇದೆ. ಸುಮಾರು 1561 ಜಾತಿಗಳನ್ನ ಸರ್ವೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಹೊಸ ಜಾತಿಗಳನ್ನ ಸರ್ಕಾರ ಸೃಷ್ಟಿಸಿದೆ. ಒಂದಷ್ಟು ಕ್ರಿಶ್ಚಿಯನ್ ಹೆಸರುಗಳನ್ನ ಸೇರ್ಪಡೆ ಮಾಡಿತ್ತಲ್ಲ, ಆ ವಿಚಾರ. ಜಾತಿಗಳ ಬಗ್ಗೆ ವಿಶ್ಲೇಷಣೆ ಇಲ್ಲದೆ ಸರ್ಕಾರ ಈ ಒಂದು ಸರ್ವೆಗೆ ಮುಂದಾಗಿದೆ. ಸಂವಿಧಾನದ ಕೇಂದ್ರ ಪಟ್ಟಿಯಲ್ಲಿ ಜನಗಣತಿ ಬರುತ್ತೆ. ಕೇಂದ್ರ ಸಂಗ್ರಹಿಸಿದ ಅಂಕಿ ಅಂಶಗಳಿಗೆ ಸೂಕ್ತ ರಕ್ಷಣೆಯನ್ನ ಒದಗಿಸಲಾಗಿದೆ. ಆದರೆ ರಾಜ್ಯ ಸರ್ಕಾರ ಇಂತಹ ಯಾವುದೇ ರಕ್ಷಣೆಯನ್ನ ಒದಗಿಸಿಲ್ಲ ಅನ್ನುವಂಥ ವಿಚಾರವನ್ನ ಉಲ್ಲೇಖ ಮಾಡಿ ವಾದ ಮಂಡಿಸ್ತಾ ಇದ್ದಾರೆ. ಮಾಹಿತಿಯ ಖಾಸಗಿತನದ ಹಕ್ಕನ್ನ ಸುಪ್ರೀಂ ಕೋರ್ಟ್ ಗುರುತಿಸಿದೆ. ಆಮೇಲೆ ಡಿಜಿಟಲ್ ಮಾಹಿತಿ ಸೋರಿಕೆ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. KS ಪುಟ್ಟಸ್ವಾಮಿ ಕೇಸ್ ತೀರ್ಪನ್ನ ಉಲ್ಲೇಖ ಮಾಡಿ ಅಶೋಕ್ ಹಾರನಹಳ್ಳಿ ಅವರು ಇಲ್ಲಿ ವಾದ ಮಾಡ್ತಾ ಇರೋದು. ಹಿಂದೆ ನಡೆದಂತ ಒಂದು ಕೇಸ್ ಇದೆಯಲ್ಲ, ಆ ಕೇಸ್ನ ಉಲ್ಲೇಖ ಮಾಡಿ ವಾದ ಮಾಡಿದ್ದಾರೆ. KS ಪುಟ್ಟಸ್ವಾಮಿ ಕೇಸ್ನ ಸುಪ್ರೀಂ ಕೋರ್ಟ್ ತೀರ್ಪನ್ನ ಓದಿದ್ದಾರೆ. ಈ ಸಂದರ್ಭದಲ್ಲಿ ವಕೀಲರು ಆಧಾರ್ ಕಾಯ್ದೆಗೆ ಸಂಬಂಧಿಸಿದಂತಹ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಟ್ಟಿತ್ತು. ಅಗತ್ಯವಿರುವಷ್ಟು ಮಾತ್ರ ಅಂಕಿ ಅಂಶಗಳನ್ನ ಸಂಗ್ರಹಿಸಬಹುದು. ಆದ್ರೆ ಕಲೆಕ್ಟ್ ಮಾಡಿದಂತಹ ಆ ಅಂಕಿ ಅಂಶದ ಸುರಕ್ಷತೆ ಬಗ್ಗೆ ಪ್ರಶ್ನೆಗಳಿವೆ. ಒಬ್ಬ ವ್ಯಕ್ತಿಯ ಸಂಪೂರ್ಣ ಹಿನ್ನೆಲೆಯನ್ನ ಪ್ರಶ್ನಿಸಲಾಗತ್ತೆ. ಆತ ಮನೇಲಿ ಎಷ್ಟು ಜನ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ನೀವು ಯಾವ ಧರ್ಮ, ಯಾವ ಜಾತಿ, ಏನ್ ಕೆಲಸ ಮಾಡ್ತೀರಿ, ನಿಮ್ಮ ಇನ್ಕಮ್ ಸೋರ್ಸ್ ಏನು, ಮನೆಯಲ್ಲಿ ವೆಹಿಕಲ್ಸ್ ಎಷ್ಟಿದೆ, ಕಾರ್ ಇದೆಯಾ, ಬೈಕ್ ಇದೆಯಾ, ಪ್ರತಿಯೊಂದು ವಿಚಾರವನ್ನು, ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆಯಾ, ಎಜುಕೇಷನ್ ಸರ್ಟಿಫಿಕೇಟ್ ಇದೆಯಾ, ಇನ್ಕಮ್ ಎಷ್ಟು ಬರುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಏನಾದರೂ ಇದೆಯಾ, ಯಾರು ಓದ್ತಾ ಇದ್ದಾರೆ, ಯಾರು ಓದ್ತಾ ಇಲ್ಲ, ನಿಮ್ಮ ಕುಲ ಕಸುವೇನು, ಈ ಥರದ್ದೆಲ್ಲ ಪ್ರಶ್ನೆಗಳನ್ನ ಕೇಳುವಂತ ಕೆಲಸ ಆಗುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿಯ ಕಂಪ್ಲೀಟ್ ಡೀಟೇಲ್ಸ್ಗಳನ್ನ ಪಡ್ಕೊಳ್ಳುವಂತ ಕೆಲಸ ಆಗತ್ತೆ. ನಾಸ್ತಿಕನೇ ಅಲ್ವೇ ಎಂಬ ಬಗ್ಗೆ ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ ಅಂತ ಪ್ರಬಲವಾದ ವಾದವನ್ನ ಮಂಡಿಸಿದ್ದಾರೆ. ಇದು ಹೈಕೋರ್ಟ್ನಲ್ಲಿ ನಡೀತಾ ಇರುವಂತಹ ವಾದ ಮತ್ತೆ ಪ್ರತಿವಾದ ಈ ರೀತಿಯಾಗಿ ಆಗ್ತಾ ಇದೆ. ಯಾಕಂತಂದ್ರೆ ಒಂದ್ ಕಡೆ ಈಗ ಆಲ್ರೆಡಿ ಈ ಅಂಕಿಅಂಶಗಳನ್ನ ಮಾತ್ರ ನಾವು ತಗೊಳ್ಳೋಕೆ ಈ ಒಂದು ಸರ್ವೆ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನಾವು ಹಿಂದೆ ಹೇಳದಂತೆ ನಿನ್ನೆ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಅಭಿಷೇಕ್ ಮನು ಸಿಂಘ್ವಿ ಅವರು ಸರ್ಕಾರದ ಪರ ವಾದ ಮಂಡಿಸುವಂತಹ ಸಂದರ್ಭದಲ್ಲಿ. ನಾವು ಹಿಂದೆ ಇದ್ದಂಥ ಡೇಟಾ ಏನಿದೆ ಅದನ್ನ ಅಪ್ಡೇಟ್ ಮಾಡುವಂತ ಸಲುವಾಗಿ ಕೇವಲ ಅಂಕಿಅಂಶಗಳನ್ನ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗತಿ ಹೇಗಿದೆ,
ಆ ವಿಚಾರವಾಗಿ ಹಿಂದುಳಿದವರ ಸರ್ವೆಯನ್ನು ನಾವು ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಸರ್ಕಾರದ ಪರ ವಕೀಲರು ಹೇಳ್ತಾ ಇರುವಂಥ ವಿಚಾರ. ಬಟ್ ಒಂದಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಯಾಕೆ ಅಂತಂದರೆ ಈಗ ಡಿಜಿಟಲ್ ಮಾಹಿತಿ ಏನಿರುತ್ತೆ ಅದು ಸೋರಿಕೆ ಆಗುತ್ತೆ, ಆಧಾರ್ ನಂಬರ್ ತಗೋತಾರೆ, ಆಮೇಲೆ ಅದನ್ನು ಲಿಂಕ್ ಮಾಡುವಂಥ ಕೆಲಸ ಆಗುತ್ತೆ. ಆ ಮೊಬೈಲ್ ನಂಬರ್ ಯಾವುದು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುತ್ತೆ. ಆಮೇಲೆ ಕಂಪ್ಲೀಟ್ ಆಗಿ ಒಬ್ಬ ಮನೆಯಲ್ಲಿರುವಂಥ ವ್ಯಕ್ತಿಯ ಎಲ್ಲ ವಿವರಗಳನ್ನು ಕೂಡ ಕಲೆಕ್ಟ್ ಮಾಡಲಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಹೈಕೋರ್ಟ್ನಲ್ಲಿ ಸದ್ಯ ಹೈ ವೋಲ್ಟೇಜ್ ವಾದ ಪ್ರತಿವಾದ ನಡೀತಾ ಇದೆ. ಈಗ ತಡೆಯಾಜ್ಞೆ, ಮಧ್ಯಂತರ ತಡೆಯಾಜ್ಞೆ ನೀಡಲ್ವಾ? ಏನ್ ನಿರೀಕ್ಷೆ ಮಾಡಬಹುದು ನಾವು? ಪ್ರಭು, ಮಧ್ಯಂತರ ತಡೆಯಾಜ್ಞೆಗೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿಗಳನ್ನು ಒಳಗೊಂಡ ವಿಭಾಗೀಯ ಪೀಠ ಇವತ್ತು ಸೂಚನೆಯನ್ನ ಕೊಟ್ಟಿದೆ. ಇವತ್ತೇ ಯಾವುದೇ ರೀತಿಯಾದಂತಹ ಆದೇಶವನ್ನ ಹೊರಡಿಸೋದಿಲ್ಲ. ಅರ್ಜಿದಾರರ ಪರ ಮತ್ತೆ ಏನು ಸರ್ಕಾರದ ಪರ ವಕೀಲರು ಏನಿದ್ದಾರೆ ಅಂತ ವಕೀಲರು ತಮ್ಮ ವಾದಗಳನ್ನ ಸುದೀರ್ಘವಾಗಿ ಮಂಡಿಸಬಹುದು ಅಂತಕ್ಕಂತ ಒಂದು ಸೂಚನೆಯನ್ನ ಸಹ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಏನು ವಿರೋಧ ವ್ಯಕ್ತಪಡಿಸಿ ಅರ್ಜಿಗಳನ್ನ ಸಲ್ಲಿಸಿದ್ದಾರೆ, ಅದಕ್ಕೆ ಅಂತಿಮವಾದಂತ ತೀರ್ಪು ಇವತ್ತು ಬರುತ್ತೆ ಅನ್ನೋದು ಹೇಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕಂದ್ರೆ ಮುಖ್ಯ ನ್ಯಾಯಪೀಠವೇ ಇವತ್ತು ನೀಡೋದಿಲ್ಲ ಅಂತಕ್ಕಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಅದನ್ನ ಹೊರತುಪಡಿಸಿದ್ರೆ ಈಗಾಗಲೇ ಅರ್ಜಿದಾರ ಪರ ಏನು 4 ಹಿರಿಯ ವಕೀಲರು ವಾದವನ್ನ ಮಂಡಿಸಿದ್ದಾರೆ. ಏನು ಪ್ರಭುಲಿಂಗನ ಅವಧಿಯವರು ಇರ್ಬೋದು, ಅಶೋಕ್ ಹಾರ್ನಳ್ಳಿ ಅವರು ಇರ್ಬೋದು, ಉದಯ್ ಶಂಕರ್, ಈಗ ಏನು ವಿವೇಕ್ ರೆಡ್ಡಿ ಅವರು ಸಹ ಒಂದು ವಾದವನ್ನ ಮಂಡಿಸ್ತಾ ಇದ್ದಾರೆ. ಎಲ್ಲರ ವಾದವನ್ನ ಹೇಳೋದಾದ್ರೆ ಈ ಒಂದು ಜಾತಿ ಗಣತಿ ಏನಿದೆ ಅದನ್ನ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕಾಗಲಿ ಅಥವಾ ರಾಜ್ಯ ಸರ್ಕಾರದ ಹಿಂದುಳಿದ ವರ್ಗಗಳ ಆಯೋಗ ಏನಿದೆ ಆ ಆಯೋಗಕ್ಕಾಗಲಿ ಯಾವುದೇ ರೀತಿಯಾದಂತ ಅಧಿಕಾರ ಇಲ್ಲ. ರಾಜ್ಯ ಸರ್ಕಾರಕ್ಕೆ ಅಂದ್ರೆ ಈ ಆಯೋಗದ ವ್ಯಾಪ್ತಿಗೆ ಜನಗಣತಿ ಮಾಡೋದು ಇರ್ಬೋದು, ಜಾತಿ ಗಣತಿ ಮಾಡೋದಂಥದ್ದು ಅವ್ರ ವ್ಯಾಪ್ತಿಗೆ ಬರೋದಿಲ್ಲ ಅಂತಕ್ಕಂಥ ಒಂದು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಉಳಿದಂತೆ ಏನು ಕೇಂದ್ರ ಸರ್ಕಾರ ನಡೆಸ್ತಕ್ಕಂಥ ಸೆನ್ಸಸ್ ಏನಿದೆ ಆ ಸಂದರ್ಭದಲ್ಲೇ ಜಾತಿ ಗಣತಿ ಪ್ಲಸ್ ಜನಗಣತಿಯನ್ನ ಕೇಂದ್ರ ಸರ್ಕಾರವೇ ನಡೆಸೋದಕ್ಕೆ ಈಗ 2027ಕ್ಕೆ ಒಂದು ನಿಗದಿ ಮಾಡ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಜಾತಿವಾರು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಒಂದು ಸಮೀಕ್ಷೆಯನ್ನ ಮಾಡೋದಕ್ಕೆ ಒಂದು ರೂಪರೇಷೆಗಳನ್ನ ಸಿದ್ಧಪಡಿಸ್ತಾ ಇದ್ದಾರೆ. ಮಾರ್ಚ್ 1ರಿಂದ ಅದೇ 2027ರ ಮಾರ್ಚ್ 1ರಿಂದ ಈ ಒಂದು ಕಾರ್ಯ ನಡೆಯುತ್ತೆ ಅಂತಕ್ಕಂಥ ಒಂದು ಅಂಶವನ್ನ ವಿವೇಕ್ ರೆಡ್ಡಿ ಅವರು ತಮ್ಮ ವಾದದಲ್ಲಿ ಮಂಡಿಸಿರ್ತಕ್ಕಂಥದ್ದು. ಇನ್ನುಳಿದಂತೆ ಏನು 450 ಕೋಟಿ ರೂಪಾಯಿ ಈ ಒಂದು ಕಾರ್ಯಕ್ಕೆ ನಿಯೋಜನೆ ಮಾಡತಕ್ಕಂತ ಒಂದು ಅಂಶವನ್ನ ಸಹ ಉಲ್ಲೇಖ ಮಾಡಲಾಗಿದೆ. ಉಳಿದಂತೆ ನಾನು ಆಗ್ಲೇ ಹೇಳಿದಾಗೆ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಏನು ಈಗಾಗಲೇ 2002ರಲ್ಲಿ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. 800 ಜಾತಿಗಳಿತ್ತು. ಇದು ಕೇಂದ್ರ ಸರ್ಕಾರ ನಡೆಸಿದಂತ ಹಾಗೆ ಲೈನ್ ಅಲ್ಲಿ ನಾನು ಮತ್ತೆ ಮಾತಾಡಿಸ್ತೀನಿ, ಒಂದು ಅಪ್ಡೇಟ್ ಸಿಗ್ತಾ ಇದೆ.